ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಇವತ್ತಿನ ದಿನ ನಾಳೆ ದಿನ ಆಚರಣೆ ಮಾಡುವಂಥ ಶನಿ ಅಮಾವಾಸ್ಯೆ ಹಾಗೆ ಶನಿ ಜಯಂತಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೆ ಯಾರು ದಾನವನ್ನು ಕೊಡಬೇಕು ಹಾಗೆ ಯಾರು ಕೊಡಬಾರ್ದು, ಯಾಕಂದರೆ ದಾನಗಳಿಗೂ ಕೂಡ ಬಹಳಷ್ಟು ಮಹತ್ವವಿದೆ. ಯಾರು ಶನಿದೇವರಿಗೆ ಎಲ್ಲರೂ ಕೂಡ ಎಳ್ಳೆಣ್ಣೆ ಆಗಲಿ ಅಥವಾ ಎಳ್ಳಿನ ಪದಾರ್ಥಗಳಾಗಲಿ ದಾನವನ್ನು ಕೊಡ್ತಾ ಹೋಗ್ತಾರೆ. ಶನಿದೇವರಿಗೆ ನಿಜವಾಗ್ಲೂ ದಾನವನ್ನು ಕೊಡಬೇಕಾ ಅಥವಾ ಕೊಡಬಾರ್ದಾ, ಯಾರು ಕೊಡಬಾರ್ದು, ಇನ್ನು ವಿಶೇಷವಾಗಿ ಯಾವ ನಕ್ಷತ್ರಗಳವರು, ಯಾಕಂದರೆ ಈಗ ಶನಿದೇವರು ಬಂದು ಮೇ 17ನೇ ತಾರೀಕು ರೇವತಿ ನಕ್ಷತ್ರಕ್ಕೆ ಅವರು ಗೋಚಾರವನ್ನು ಮಾಡ್ತಿದ್ದಾರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ನಕ್ಷತ್ರದವರು ಯಾವ ದಾನವನ್ನು ಕೂಡ ಕೊಡಬೇಕಾಗತ್ತೆ. ಇನ್ನು ಶನಿ ಅಮಾವಾಸ್ಯೆ ದಿನ ಯಾವ ರೀತಿ ಆಚರಣೆಯನ್ನು ಮಾಡೋದ್ರಿಂದ ನಮಗೆ ಶನಿದೇವರ ಅನುಗ್ರಹ ಆಗುತ್ತೆ. ಇನ್ನು ಸಾಡೆ ನಡೀತಾ ಇರಲಿ ಅಥವಾ ಶನಿಗೆ ಸಂಬಂಧಪಟ್ಟಂತೆ ದಶ ಅಥವಾ ಭುಕ್ತಿಗಳು ಕೂಡ ನಡೀತಾ ಇರಲಿ, ಯಾವ ರೀತಿ ಸರಿಯಾದ ಒಂದು ಸರಳವಾಗಿ ಪರಿಹಾರಗಳನ್ನು ಮಾಡಿಕೊಳ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ. ನಾಳೆ ಮೇ 16 ಅಮಾವಾಸ್ಯೆ ತಿಥಿ, ಜೊತೆಗೆ ಶನಿದೇವರ ಜಯಂತಿ. ಇದನ್ನು ಶನಿ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ. ನಮಗೆ ಸಂಪೂರ್ಣವಾಗಿ ಈ ಬಾರಿ ಶನಿ ಅಮಾವಾಸ್ಯೆ ಶನಿವಾರನೇ ಇದ್ದು, ಹಾಗೆ ಅಮಾವಾಸ್ಯೆ ತಿಥಿ ಕೂಡ ಪೂರ್ಣ ತಿಥಿ ನಮಗೆ ಸಿಕ್ಕಿರೋದು ಕೂಡ ಇನ್ನೂ ವಿಶೇಷ. ಜೊತೆಗೆ ಪಿತೃಗಳಿಗೆ ಸಮರ್ಪಿತವಾದಂಥ ಒಂದು ಒಳ್ಳೆ ದಿನ ಅಂತಲೇ ಹೇಳ್ಬೋದು. ಯಾಕಂದರೆ ಶನಿವಾರ ಬಂದಾಗ, ಅಮಾವಾಸ್ಯೆ ತಿಥಿಗಳು ಬಂದಾಗ ಪಿತೃಗಳ ಕಾರ್ಯಗಳನ್ನು ಮಾಡೋದಕ್ಕೆ ಹೇಳಿ ಮಾಡಿಸಿದಂಥ ದಿನ. ಈ ದಿನಗಳಲ್ಲಿ ಪಿತೃ ಕಾರ್ಯಗಳನ್ನು ಮಾಡಿದಾಗ ನಮಗೆ ಅಧಿಕ ಫಲವನ್ನು ನಾವು ಪಡಿಬಹುದು. ಇದರ ಜೊತೆಗೆ ನಾವು ಶನಿದೇವರು ಅಂದರೆ ಅವರ ಮೇಲಿರುವಂಥ ಭಕ್ತಿಗಿಂತ ಹೆಚ್ಚಾಗಿ ಭಯಕ್ಕೆ ಅಂತಲೇ ಹೇಳಿ ಅವರ ದೇವಸ್ಥಾನಗಳಿಗೆ ಹೋಗೋದಾಗಿರ್ಬೋದು, ಅಥವಾ ಅವರ ಒಂದು ಸೇವೆಗಳನ್ನು ಮಾಡೋದು, ಅಥವಾ ಅವರ ಒಂದು ಪೂಜೆ ಮಾಡೋದಾಗಿರ್ಬೋದು, ಅಥವಾ ದಾನಗಳನ್ನು ನೀಡೋದಾಗಿರ್ಬೋದು ಅತಿ ಹೆಚ್ಚು ಅಂತಲೇ ಹೇಳ್ಬೋದು. ಬೇರೆ ಎಲ್ಲ ದೇವತೆಗಳಿಗಿಂತ ಮೊದಲು ಭಯಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಾವು ಹೋಗಿ ಪೂಜೆಯನ್ನು ಯಾವುದಾದ್ರೂ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಶನಿದೇವರೇ. ಆದರೆ ನಿಜವಾಗ್ಲೂ ಶನಿದೇವರು ನಮಗೆ ಆ ರೀತಿ ಕಷ್ಟಗಳನ್ನು ಕೊಡ್ತಾರಾ, ತೊಂದರೆಗಳನ್ನು ಕೊಡ್ತಾರಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಈಗಿನವರೆಗೂ ಕೂಡ, ಅಂದರೆ ಈಗ ನೀವು ನೋಡಬಹುದು ಮೀನರಾಶಿಯಲ್ಲಿ ಶನಿದೇವರ ಗೋಚಾರ ಆಗ್ತಿದೆ. ಹಾಗೆ ಮೀನರಾಶಿಯವರಿಗೆ ಸಾಡೆ ಕೂಡ ನಡೀತಾ ಇದೆ. ಜೊತೆಗೆ ಮೇಷರಾಶಿಯವರಿಗೆ ಮೊದಲನೇ ಹಂತ, ಕುಂಭರಾಶಿಯವರಿಗೆ ಇದು ಕಡೆಯ ಹಂತವಾಗಿದೆ. ಹಾಗಾಗಿ ಯಾರೆಲ್ಲ ಈ ಬಾರಿ ಅಂದರೆ ಉತ್ತರ ಭಾದ್ರಪದ ಒಂದು ನಕ್ಷತ್ರದಲ್ಲಿ ಶನಿದೇವರು ಈವರೆಗೂ ಕೂಡ ಒಂದು ಗೋಚಾರ ಮಾಡ್ತಿರುವಂಥದ್ದು. ಇದಾದ ನಂತರ ಮೇ 17ನೇ ತಾರೀಕು ಶನಿದೇವರು ಬಂದು ರೇವತಿ ನಕ್ಷತ್ರಕ್ಕೆ ಅವರು ಗೋಚಾರವನ್ನು ಮಾಡ್ತಾರೆ. ಹಾಗಾಗಿ ನಕ್ಷತ್ರ ಬದಲಾವಣೆಯನ್ನು ಮಾಡ್ತಿದ್ದಾರೆ. ಇದು ಯಾರೆಲ್ಲ ರೇವತಿ ನಕ್ಷತ್ರದವರಿಗಾಗತ್ತೆ ಅವರಿಗೆ ಜನ್ಮ ಶನಿ ಅಂದರೆ ಜನ್ಮ ನಕ್ಷತ್ರಕ್ಕೆ ಅವರಿಗೆ ಶನಿದೇವರು ಪಾದಾರ್ಪಣೆಯನ್ನು ಮಾಡ್ತಿರೋದ್ರಿಂದ ಯಾವ ರೀತಿ ಇರಬಹುದು, ಯಾವ ರೀತಿ ಫಲಗಳನ್ನು ಪಡಿಬಹುದು ಅಂತ ತಗೊಂಡಾಗ ಈಗಾಗಲೇ ಮೀನರಾಶಿಯಲ್ಲಿ ಸಾಡೆ ಕೂಡ ನಡೀತಾ ಇದ್ದಿತ್ತು. ಇನ್ನು ರೇವತಿ ನಕ್ಷತ್ರ ಯಾವ್ದೆಲ್ಲ ಜನ್ಮ ನಕ್ಷತ್ರವಾಗಿರುತ್ತೆ ರೇವತಿ, ಅಲ್ಲಿ ಶನಿದೇವರು ಹೋಗಿ ಕುಳಿತುಕೊಂಡಾಗ ಈ ಒಂದು ನಕ್ಷತ್ರ ಅಥವಾ ಈ ನಕ್ಷತ್ರದಲ್ಲಿ ಯಾರಿಗೆಲ್ಲ ಈಗ ದಶೆ ಅಥವಾ ಭುಕ್ತಿಗಳು ನಡೀತಾ ಇದೆ, ಜೊತೆಗೆ ಶನಿ ಮಹಾದಶೆ ಇತ್ತು, ಶನಿಯ ಭುಕ್ತಿ ನಡೀತಿದ್ದು, ಈ ಒಂದು ರೇವತಿ ನಕ್ಷತ್ರ ನಿಮ್ಮ ಜನ್ಮ ನಕ್ಷತ್ರಕ್ಕೆ ಶುಭವಾಗಿದ್ದರೆ ನಿಮಗೆ ಶನಿದೇವರು ನಿಧಾನವಾಗಿ ಆದರೂ ಶುಭ ಫಲವನ್ನು ಕೊಡ್ತಾರೆ. ಅಥವಾ ನಿಮ್ಮ ನಕ್ಷತ್ರಕ್ಕೆ ಅಶುಭನಾಗಿದ್ದು ಹಾಗೆ ಶನಿದೇವರು ಏನಾದರೂ ನಿಮಗೆ ಅವರು ಅಶುಭ ಫಲವನ್ನು ನೀಡುವಂತಹ ಒಂದು ಗ್ರಹವಾಗಿದ್ದರೆ, ಅಥವಾ ನಿಮ್ಮ ಜಾತಕದಲ್ಲಿ ಅವರು ಅಶುಭ ಫಲವನ್ನು ಕೊಡುವಂಥ ಗ್ರಹವಾಗಿದ್ದರೆ, ಯಾಕಂದರೆ ಲಗ್ನದಿಂದ ನಾವು ಒಂದು ಲೆಕ್ಕವನ್ನು ತೆಗೆದುಕೊಂಡು ಕೊಡಬೇಕಾಗತ್ತೆ. ಇನ್ನು ಗೋಚಾರ ಫಲಗಳನ್ನು ರಾಶಿ ಮುಖಾಂತರವಾಗಿ ನೋಡಿ ನಾವು ಗೋಚಾರ ಫಲಗಳನ್ನು ಕೂಡ ನಿರ್ಧಾರವನ್ನು ಮಾಡುವಂಥದ್ದಿರುತ್ತೆ. ಹಾಗಾಗಿ ಯಾರಿಗೆ ಶನಿಯ ಒಂದು ಸಾಡೆ ಅಥವಾ ಶನಿಯ ಒಂದು ದಶ ಅಥವಾ ಭುಕ್ತಿ ನಡೀತಿದ್ರೆ, ನಿಮ್ಮದು ರೇವತಿ ನಕ್ಷತ್ರವಾಗಿದ್ದರೆ ನಿಮಗೆ ಹೆಚ್ಚಿನ ಒಂದು ಪರಿಣಾಮವನ್ನು ಅವರು ಕೊಡ್ತಾರೆ. ಇದು ಶುಭನ ಅಶುಭನ ಅಂತ ನಿಮ್ಮ ಜಾತಕದ ಮೇಲೆ ನಿರ್ಧಾರವನ್ನು ಮಾಡುವಂಥದ್ದಿರುತ್ತೆ. ಇನ್ನು ನಾವು ಸಾಮಾನ್ಯವಾಗಿ ನೋಡಿ ಫಲವನ್ನು ಯಾವ ರೀತಿ ತಿಳ್ಕೊಳ್ಬಹುದು ಅಂತ ಹೇಳೋದಿದ್ರೆ, ಶನಿ ಜನ್ಮ ನಕ್ಷತ್ರದಲ್ಲೇ ಕುಳಿತುಕೊಂಡಾಗ ಆರೋಗ್ಯದಲ್ಲಾಗಿರ್ಬೋದು ಅಥವಾ ದೇಹದಲ್ಲಾಗಿರ್ಬೋದು ಆಲಸ್ಯವನ್ನು ಹೆಚ್ಚಾಗಿ ತಂದುಕೊಡ್ತಾರೆ. ಹಾಗೆ ನಮ್ಮ ಕೆಲಸ ಕಾರ್ಯಗಳು ತುಂಬ ವಿಳಂಬ ಆಗುವಂಥದ್ದಾಗುತ್ತೆ, ಅಥವಾ ಹೆಚ್ಚಾಗಿ ಅನಾರೋಗ್ಯ ಸಂಬಂಧಪಟ್ಟಿರೋ ಹಾಗೆ ತೊಂದರೆಗಳು ಕೂಡ ಆಗುತ್ತೆ. ಇನ್ನು ನಮಗೆ ಶುಭನಾಗಿದ್ದರೆ ಶನಿದೇವರು ಖಂಡಿತವಾಗ್ಲೂ
ಆಸ್ತಿ ವಿಚಾರಗಳಾಗಿರಲಿ, ಭೂಮಿ ವಿಚಾರಗಳಾಗಿರಲಿ, ಕೆಲಸದ ವಿಚಾರಗಳಾಗಿರಲಿ, ಈ ಎಲ್ಲ ವಿಚಾರದಲ್ಲೂ ಕೂಡ ನಮಗೆ ಶುಭ ಫಲವನ್ನು ಖಂಡಿತವಾಗ್ಲೂ ನಿಧಾನವಾಗಿ ಆದ್ರೂ ಕೂಡ ಉತ್ತಮವಾದಂಥ ಫಲವನ್ನು ಕೊಡ್ತಾರೆ. ಹಾಗಿದ್ರೆ ಅವರು ಯಾವ ರೀತಿ ಪಾಠಗಳನ್ನು ಕಲಿಸ್ತಾರೆ? ಈ ಒಂದು ಕರ್ಮ ಫಲಗಳನ್ನು ಕೊಡೋದ್ರಿಂದ ನಮ್ಮ ಜೀವನದಲ್ಲಿ ಯಾರು ಇರಬೇಕು, ಅಂದರೆ ಯಾವ ಒಂದು ಸಂಬಂಧಗಳು, ನಾವು ಯಾವುದನ್ನು ಭ್ರಮೆಯಲ್ಲಿ ಬದುಕ್ತಾ ಇರ್ತೀವಿ, ಯಾರು ನಮಗೆ ಸಹಾಯವನ್ನು, ಇಂಥವರಿಂದ ನಾವು ಸಹಾಯವನ್ನು ಪಡಿತೀವಿ ಅಥವಾ ಇಂಥವರು ನಮಗೆ ಆಗ್ತಾರೆ ಅಂತ ಬಹಳ ಹೆಚ್ಚಾಗಿ ಒಂದು ನಂಬಿಕೆಗಳನ್ನು ಇಟ್ಕೊಂಡಿರ್ತೀವಿ. ನಿಜವಾಗ್ಲೂ ಅವರು ಆ ನಂಬಿಕೆಗೆ ಅರ್ಹರ, ನಿಮಗೆ ಅವರು ಯೋಗ್ಯರ, ಅಥವಾ ನೀವು ಮಾಡ್ತಿರುವಂಥ ಕೆಲಸ ಆಗಿರಲಿ ಇದು ಸರಿಯಾಗಿದೆಯಾ ಅಥವಾ ಇಲ್ವಾ, ಅಥವಾ ನಾವು ಸರಿಯಾದಂಥ ಜೀವನ ಶೈಲಿಯನ್ನು ನಮ್ಮ ಜೀವನದಲ್ಲಿ ಇಟ್ಕೊಂಡಿದ್ದೀವ, ಹಾಗೆ ಧರ್ಮ ಕರ್ಮಗಳಿಗೆ ನಾವು ಎಷ್ಟು ಬೆಲೆಯನ್ನು ಕೊಟ್ಟಿದ್ದೀವಿ, ಇದೆಲ್ಲವನ್ನು ಕೂಡ ನೋಡೇ ಅವರು ನಮಗೆ ಈಗ ಫಲವನ್ನು ಕೊಡುವಂಥದ್ದು. ಇದಕ್ಕೋಸ್ಕರನೇ ಹೇಳೋದು, ತುಂಬ ಜನ ಹೇಳ್ತಾರೆ ಕರ್ಮಗಳಾಗಲಿ ಇದೆಲ್ಲನೂ ಕೂಡ ಸಿಗುತ್ತಾ ಅಥವಾ ನಿಜನ, ತುಂಬ ಜನ ಕೆಟ್ಟದ್ದು ಮಾಡಿರ್ತಾರೆ ಅವ್ರಿಗೆ ಯಾವ ರೀತಿ, ಯಾಕಂದರೆ ಶನಿದೇವರು ಅವರ ಒಂದು ಜನ್ಮ ರಾಶಿ ಅಥವಾ ಜನ್ಮ ಒಂದು ನಕ್ಷತ್ರಕ್ಕೆ ಗೋಚಾರ ಆಗುವಂಥದ್ದೇ 30 ವರ್ಷಗಳಿಗೆ. ಹಾಗಾಗಿ 30 ವರ್ಷಗಳಿಗೂ ಕೂಡ ಅವ್ರು ಯಾವ ರೀತಿ ಫಲಗಳನ್ನು, ಅವ್ರು ಯಾವ ರೀತಿ ಕರ್ಮಗಳನ್ನು ಮಾಡಿರ್ತಾರೆ ಅದನ್ನು ಅವರು ಅನುಭವಿಸುವಂಥದ್ದು ಅದು ತಡವಾಗಿ ಆಗುತ್ತೆ. ಇದಕ್ಕೋಸ್ಕರನೇ ಹೇಳೋದು, ನಿಧಾನವಾಗಿ ಆದರೂ ಕೂಡ ಆ ಕರ್ಮಗಳನ್ನು ಅವರು ಎಲ್ಲರೂ ಕೂಡ ತೆಗೆದುಕೊಳ್ಳಬೇಕು. ಅದು ದೇವರೇ ಆಗಿದ್ದರೂ ಕೂಡ ಅಷ್ಟೇ, ಶ್ರೀಮಂತ ಆಗಿದ್ದರೂ ಅಷ್ಟೇ, ಬಡವರಾಗಿದ್ದರೂ ಕೂಡ ಅಷ್ಟೇ, ಎಂಥವರಾಗಿದ್ದರೂ ಕೂಡ ಅವರು ಆ ಫಲವನ್ನು ಪಡಿತಾರೆ. ಇನ್ನು ಹಾಗಿದ್ರೆ ದೇವತಾ ಕಾರ್ಯಗಳಾಗಿರಲಿ ಅಥವಾ ಇದನ್ನೆಲ್ಲ ಯಾಕೆ ಮಾಡೋದು ಅಂತ ತೆಗೆದುಕೊಂಡಾಗ, ನಮಗೆ ದೇವತಾ ಆರಾಧನೆಗಳನ್ನು ಮಾಡೋದಾಗಿರಲಿ ಅಥವಾ ಕೆಲವೊಂದು ದಾನಗಳನ್ನು ಕರ್ಮಗಳನ್ನು ಮಾಡೋದ್ರಿಂದ ಈ ಒಂದು ಕೆಟ್ಟ ಕರ್ಮಗಳು, ಅಂದರೆ ನಮ್ಮ ಮನಸ್ಸು ಯಾವತ್ತೂ ಕೂಡ ಒಳ್ಳೆಯ ಕಡೆ ಯೋಚನೆ ಮಾಡಿದಾಗ ನಮ್ಮ ಬಳಿ ಅಥವಾ ನಮ್ಮ ಕೈಲಿ ಹೆಚ್ಚಾಗಿ ಒಂದು ಕೆಟ್ಟ ಕೆಲಸಗಳನ್ನು ಮಾಡಿಸುವಂಥದ್ದನ್ನು ಅವಾಯ್ಡ್ ಮಾಡ್ತಾ ಹೋಗುತ್ತೆ. ಹಾಗೆ ಮನಸ್ಸು ಶಾಂತಿಯುತವಾಗಿ ಯೋಚನೆ ಮಾಡುವಂಥದ್ದಾಗುತ್ತೆ. ಇನ್ನು ಜ್ಞಾನ ಜಪ ಪೂಜೆಗಳನ್ನು ಮಾಡಿದಾಗ ಸಾಧ್ಯವಾದಷ್ಟು ನಾವು ಸಾತ್ವಿಕವಾಗಿರ್ತೀವಿ. ಇದರಿಂದ ನಮ್ಮ ದೇಹ ಹಾಗೆ ನಮ್ಮ ಮನಸ್ಸು ಎರಡೂ ಕೂಡ ನಮ್ಮ ಒಂದು ಹತೋಟಿಯಲ್ಲಿ ಇರೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರನೇ ಈ ಒಂದು ಜಪ ಪೂಜೆ ದಾನಗಳನ್ನು ಹೇಳುವಂಥದ್ದು. ಹಾಗಾಗಿ ನಿಮ್ಮ ಕರ್ಮ ಫಲಗಳನ್ನು ನೀವು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡಾಗ ಅಥವಾ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಳ್ತಾ ಹೋದಾಗ ಖಂಡಿತವಾಗ್ಲೂ ಯಾವುದೇ ಗ್ರಹಗಳಾಗಿದ್ರೂ ಕೂಡ ನಿಮಗೆ ಅಶುಭ ಫಲವನ್ನು ನಿಮಗೆ ಕೊಡಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಕೂಡ ಭಯ ಬೇಡ, ಬದಲಾಗಿ ಒಳ್ಳೆಯ ಕರ್ಮಗಳನ್ನು ಮಾಡಿ ಇನ್ನೂ ಒಂದು 30 ವರ್ಷಗಳಿಗೆ ಶನಿದೇವರು ನಿಮ್ಮ ನಕ್ಷತ್ರಗಳಿಗೆ ಅಥವಾ ನಿಮ್ಮ ರಾಶಿಗಳಿಗೆ ನಿಮಗೆ ಪಾದಾರ್ಪಣೆ ಮಾಡಿದಾಗ ಯಾವಾಗಲೂ ಕೂಡ ಒಳ್ಳೆ ಫಲಗಳನ್ನು ಕೊಡ್ತಾರೆ. ನಾನು ಒಳ್ಳೆ ಕರ್ಮಗಳನ್ನು ಮಾಡಿದ್ದೀನಿ ಎನ್ನುವಂಥ ಒಂದು ಖುಷಿಯಲ್ಲೇ ಇರಬೇಕು ಹೊರತು ಭಯದಲ್ಲಿ ಸಾಧ್ಯವಾದಷ್ಟು ಇರೋಕ್ಕೆ ಹೋಗಬೇಡಿ. ಇನ್ನು ಈ ಒಂದು ಗೋಚಾರದಲ್ಲಾಗಲಿ ಬದಲಾವಣೆಗಳಲ್ಲಾಗಲಿ ಅಥವಾ ಶನಿಯ ಒಂದು ಸಾಡೆ ಸಾತಿ ಹಂತಗಳಾಗಿರಲಿ, ಇದೆಲ್ಲವೂ ಕೂಡ ನಿಮ್ಮ ಜೀವನಕ್ಕೆ ನಿಮಗೆ ಯಾರು ಅಗತ್ಯವಿದೆ, ಏನು ಅಗತ್ಯ ಇದೆ ಅದಷ್ಟನ್ನೇ ನಿಮಗೆ ಕೊಡುವಂಥದ್ದಿರುತ್ತೆ. ಹಾಗಾಗಿ ಏನು ಅವರು ಕೊಡ್ತಾರೆ ಅದನ್ನು ಸ್ವೀಕಾರ ಮಾಡಿ ಸಾಧ್ಯವಾದಷ್ಟು ಒಳ್ಳೆ ಕರ್ಮಗಳನ್ನು ಮಾಡಿ. ಹಾಗಿದ್ರೆ ಬನ್ನಿ, ಶನಿ ಜಯಂತಿ ಅಥವಾ ಶನಿ ಅಮಾವಾಸ್ಯೆಯನ್ನು ಯಾವ ರೀತಿ ನಾವು ಆಚರಣೆಯನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಣ. ನಮಗೆ ಅಮಾವಾಸ್ಯೆ ತಿಥಿ ನಾಳೆ ದಿನ ಅಂದರೆ ಮೇ 16ನೇ ತಾರೀಕು ಶನಿವಾರ ಬೆಳಗ್ಗೆ 5:12 ನಮಗೆ ಅಮಾವಾಸ್ಯೆ ತಿಥಿ ಆರಂಭ ಆಗುತ್ತೆ. ಹಾಗೆ ಮುಕ್ತಾಯ ಆಗುವಂಥದ್ದು ಮೇ 17ನೇ ತಾರೀಕು 1 ಗಂಟೆ ಮಧ್ಯರಾತ್ರಿ 1:32 ನಮಗೆ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗೋಗುತ್ತೆ. ಹಾಗಾಗಿ ನಮಗೆ ಸಂಪೂರ್ಣ ದಿನ ಈ ಬಾರಿ ಅಮಾವಾಸ್ಯೆ ತಿಥಿ ಪ್ರಾಪ್ತಿ ಇದ್ದು ಬಹಳನೇ ವಿಶೇಷ, ಅದರಲ್ಲೂ ಶನಿವಾರ ಕೂಡ. ಇನ್ನು ಶನಿದೇವರಿಗೆ ಸಂಬಂಧಪಟ್ಟಂತೆ ಶನಿ ಅಮಾವಾಸ್ಯೆಯನ್ನು ಯಾವ ರೀತಿ ನಾವು ಆರಂಭವನ್ನು ಅಥವಾ ಪ್ರಾರಂಭವನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋದಾದರೆ, ಬೆಳಗ್ಗೆ ಯಾರೆಲ್ಲ ಸಮುದ್ರ ಸ್ನಾನವನ್ನು ಮಾಡಿದ್ರೆ ಬಹಳ ವಿಶೇಷ ಈ ಒಂದು ಅಮಾವಾಸ್ಯೆ ತಿಥಿಗಳಲ್ಲಿ ಅಂತ ಹೇಳಲಾಗುತ್ತೆ. ಯಾರಿಗೆ ಒಂದು ಸಮುದ್ರ ಸ್ನಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಮನೆಯಲ್ಲಿ 2 ಹರಳು ಉಪ್ಪನ್ನು ಹಾಕಿ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ. ಇನ್ನು ವಯಸ್ಸಾದಂಥವರಿಗೆ ತಪ್ಪದೆ, ಹಾಗೆ ನೀವು ಕೂಡ ಅಷ್ಟೇ, ಈ ಒಂದು ಶನಿ ದಶ ಆಗಿರಲಿ ಸಾಡೆ ಸಾತಿ ಆಗಿರಲಿ, ಶನಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ದಶ ಕಾಲ ಅಥವಾ ಭುಕ್ತಿ ಏನೇ ನಡೀತಿದ್ರೂ ಕೂಡ ಪ್ರತಿದಿನ, ಅದರಲ್ಲೂ ವಿಶೇಷವಾಗಿ ಶನಿವಾರಗಳಲ್ಲಿ ಕಾಲಿಗೆ ಅಂದರೆ ಒಂದು ಬಿಸಿ ನೀರಲ್ಲಿ 2 ಹರಳು ಉಪ್ಪನ್ನು ಹಾಕಿ ನೀವು ಅದರಲ್ಲಿ ಕಾಲನ್ನು ನೆನೆಸಿ ನಂತರ ನೀವು ಅದನ್ನು ವಾಶ್ ಮಾಡಿಕೊಂಡು ಮಲಗುವಂಥದ್ದು. ಈ ಅಭ್ಯಾಸವನ್ನು ಪ್ರತಿದಿನ ಮಾಡ್ತಾ ಹೋಗಿ ಶನಿ ಮಹಾದಶೆ ಅಥವಾ ಶನಿ ಸಾಡೆ ಸಾತಿಯ ಒಂದು ಎಫೆಕ್ಟ್ ಅಂತ ನಾವು ಏನು ಹೇಳ್ತೀವಿ, ಇದು ಸ್ವಲ್ಪ ಮಟ್ಟಿಗೆ ಆದರೂ ಕಡಿಮೆ ಆಗುತ್ತೆ. ವಿಶೇಷವಾಗಿ ಶನಿದೇವರು ಕಾಲಿಗೆ ಸಂಬಂಧಪಟ್ಟಂಥದ್ದು, ಆಯಿತಾ. ಹಾಗಾಗಿ ಕಾಲಿನಲ್ಲಿ ಎಳೆತಗಳು ಬರುವಂಥದ್ದು ಅಥವಾ ಕಾಲಿಗೆ ಸಂಬಂಧಪಟ್ಟಂತೆ ನೋವುಗಳು ಬರುವಂಥದ್ದು ಹೆಚ್ಚಾಗಿ ಆಗುವಂಥದ್ದು. ಇನ್ನು ವಾತದೋಷವನ್ನು ಅತಿ ಹೆಚ್ಚಾಗಿ ವೃದ್ಧಿಯನ್ನು ಮಾಡ್ತಾರೆ. ಹಾಗಾಗಿ ನಾವು ಉಪ್ಪಿನಲ್ಲಿ ನಾವು ಹೆಚ್ಚಾಗಿ ಕಾಲನ್ನು ನೆನೆಸಿ ನಾವು ಬಿಸಿನೀರಲ್ಲಿ ಒಂದು ನೆನೆಸಿ ಅದನ್ನು ತೊಳೆದುಕೊಂಡು ಮಲಗೋದ್ರಿಂದ
ಕಾಲನ್ನು ಎಷ್ಟು ಶುದ್ಧವಾಗಿ ನಾವು ಇಟ್ಕೊಳ್ತೀವಿ ಅಷ್ಟು ಶನಿದೇವರು ಶುಭ ಫಲವನ್ನು ಕೊಡ್ತಾರೆ. ನಮ್ಮ ಚಪ್ಪಲಿಗಳಾಗಿರಲಿ, ಯಾಕಂದರೆ ತುಂಬ ಹಳೆಯ ಚಪ್ಪಲಿಗಳನ್ನು ಬಳಸುವಂಥದ್ದು ಅಥವಾ ಬೇರೆಯವರು ಕೊಟ್ಟಂತಹ ಚಪ್ಪಲಿಗಳನ್ನು ಬಳಸುವಂಥದ್ದು ಅಥವಾ ಬೇರೆಯವರು ಕಾಲಿಗೆ ಹಾಕಿರುವಂತಹ ಚಪ್ಪಲಿಗಳನ್ನು ಬಳಸುವಂಥದ್ದನ್ನು ಅತಿ ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಚಪ್ಪಲಿಗೆ ಸಂಬಂಧಪಡುವಂಥವರು ಶನಿದೇವರು. ಹಾಗಾಗಿ ನಮ್ಮ ಚಪ್ಪಲಿ ಎಷ್ಟು ಶುಭ್ರವಾಗಿರುತ್ತೆ ಅಥವಾ ನಾವು ಹೇಗೆ ನಮ್ಮ ಕಾಲನ್ನು ನಾವು ಚೆನ್ನಾಗಿಟ್ಕೊಳ್ತೀವಿ ಅದೆಲ್ಲದರ ಫಲವನ್ನು ಕೊಡುವಂಥವ್ರು ಶನಿದೇವರೇ. ಹಾಗಾಗಿ ಮೊದಲು ಪಾದದಿಂದ ನೀವು ಆ ಪಾದಕ್ಕೆ ಅದಕ್ಕೆ ಹೊರಗೆ ಹೋಗಿ ಬಂದಾಗ ಪಾದಕ್ಕೆ ನೀರನ್ನು ಕಾಲು ತೊಳೆದುಕೊಂಡು ಒಳಗೆ ಬನ್ನಿ ಅಂತ ಹೇಳೋದು ಇದೇ ಉದ್ದೇಶಕ್ಕೆ. ಹಾಗಾಗಿ ನಾಳೆ ದಿನ ಮೊದಲು ಕೆಲಸ ಮಾಡುವಂಥದ್ದು ಸ್ನಾನದಿಂದ ಹರಳು ಉಪ್ಪನ್ನು ನೀವು ಸ್ನಾನಕ್ಕೆ ಹಾಕಿ 1-2 ಹರಳು ಉಪ್ಪನ್ನು ಸ್ನಾನಕ್ಕೆ ಹಾಕ್ಕೊಂಡು ಸ್ನಾನವನ್ನು ಮಾಡಬೇಕು. ಇದಾದ ನಂತರ ನಿಮ್ಮ ಇಷ್ಟ ದೇವತೆ ಆಗಿರಲಿ ಅಥವಾ ವಿಶೇಷವಾಗಿ ಶಿವನ ಆರಾಧನೆ ಅಥವಾ ಶಿವನ ಜಪವನ್ನು ಮಾಡುವಂಥದ್ದು ಇನ್ನೂ ಕೂಡ ಅತಿ ಉತ್ತಮ. ಅಥವಾ ನೀವು ದೇವಸ್ಥಾನಗಳಿಗೆ ಹೋಗ್ತೀವಿ ಅಂತಂದರೆ ಖಂಡಿತವಾಗ್ಲೂ ಅಭಿಷೇಕಗಳಿಗೆ ಕೊಡಬಹುದು. ಅದರಲ್ಲೂ ಎಳ್ಳೆಣ್ಣೆ ಅಭಿಷೇಕವನ್ನು ಶಿವನಿಗೆ ಕೊಡುವಂಥದ್ದನ್ನು ಮಾಡಿ. ಅಥವಾ ನಾವು ಮನೆಯಲ್ಲಿ ಪೂಜೆಯನ್ನು ಮಾಡ್ತೀವಿ ಅಂತ ಹೇಳೋರು ಮನೆಯಲ್ಲಿ ಎಳ್ಳೆಣ್ಣೆಯ ಬಳಕೆಯನ್ನು ಮಾಡಿ ದೀಪವನ್ನು ಬೆಳಗಿಸಿ ಮನೆಯಲ್ಲಿ ಶಿವನಿಗೆ ಅಭಿಷೇಕವನ್ನು, ಹಾಲಿನ ಅಭಿಷೇಕ ಆಗಿರಲಿ, ಭಸ್ಮಾರ್ಚನೆಯನ್ನು ಮಾಡೋದಾಗಿರಲಿ, ನಿಮ್ಮ ಯಥಾಶಕ್ತಿ ನಿಮಗೆ ಯಾವುದಾಗುತ್ತೆ ಆ ರೀತಿಯಲ್ಲಿ ಶಿವನ ಪೂಜೆಯನ್ನು ಮಾಡಿ ನೋಡಿ. ಇದರ ಜೊತೆಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೆಚ್ಚಾಗಿ ಹೋಗುವಂಥದ್ದನ್ನು ಮಾಡ್ತಾರೆ. ಇನ್ನು ವಿಶೇಷವಾಗಿ ಶನಿದೇವರಿಗೆ ಎಳ್ಳೆಣ್ಣೆ ದಾನ ಅಥವಾ ಎಳ್ಳಿನ ದಾನಗಳನ್ನು, ಕಪ್ಪು ಬಟ್ಟೆಗಳನ್ನು ದಾನವಾಗಿ ಕೊಡ್ತಾ ಹೋಗ್ತಾರೆ. ನಾನೇನು ಹೇಳೋದು ಅಂದರೆ, ನಾವೊಂದು ಜಾತಕ ವಿಶ್ಲೇಷಣೆ ಆಗಿರಲಿ, ನಮಗೆ ಸ್ವಲ್ಪ ಮಟ್ಟಿಗೆ ಇದರ ಒಂದು ಅನುಭವಗಳಿರೋದ್ರಿಂದ ಅತಿ ಹೆಚ್ಚಾಗಿ ಯಾರು ಅಂದರೆ ಒಬ್ಬರು ಕೆಲಸಗಾರರನ್ನು ಇಟ್ಕೊಂಡು ನೀವು ಕೆಲಸವನ್ನು ಮಾಡ್ತಿದ್ದೀರಾ ಅಂದರೆ ನಿಮ್ಮದು ಸೂರ್ಯನ ತತ್ವ ಇದೆ ಅಂತ ಅರ್ಥ. ಅಂದರೆ ಕೆಲಸಗಾರರು ಎಲ್ಲವೂ ಕೂಡ ಕಾರಕ ಗ್ರಹ ಬಂದು ಅದು ಶನಿ ದೇವರು. ಹಾಗಾಗಿ ನೀವೇನಾದರೂ ಕೆಲಸದವರನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಶನಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಸಾಧ್ಯವಾದಷ್ಟು ದಾನವನ್ನು ಮಾಡಬೇಡಿ. ಯಾಕಂದರೆ ಶನಿದೇವರು ಕೆಲಸಗಾರರಿಗೆ ಕಾರಕ. ನೀವು ಆ ಕೆಲಸಗಾರರನ್ನು ನೀವು ಇಟ್ಕೊಂಡು ಕೆಲಸವನ್ನು ಮಾಡಿಸೋದ್ರಿಂದ ಅದಕ್ಕೆ ಸಂಬಂಧಪಟ್ಟಿರುವಂಥ ವಸ್ತುಗಳನ್ನು, ಶನಿಗೆ ಸಂಬಂಧಪಟ್ಟಿರುವಂಥ ವಸ್ತುಗಳನ್ನು ದಾನ ಮಾಡ್ತಾ ಹೋದಾಗ ನಿಮಗೆ ಶನಿದೇವರು ಒಳ್ಳೆ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಆ ಕೆಲಸದವರಿಗೆ ನಿಮ್ಮ ಕೈಲಿಂದ ಏನು ಸಹಾಯವನ್ನು ಮಾಡೋದಕ್ಕಾಗತ್ತೆ ನೀವು ಅದನ್ನು ಖಂಡಿತವಾಗ್ಲೂ ಮಾಡಬಹುದು. ಇದರಿಂದ ಶನಿದೇವರಿಗೆ ಒಂದು ಒಳ್ಳೆ ಪರಿಹಾರವನ್ನು ನೀವೇ ಮಾಡಿದ ಹಾಗೆ ಆಗುತ್ತೆ. ಇದರ ಜೊತೆಗೆ ಅಸಹಾಯಕರಿಗಾಗಿರ್ಬೋದು, ಅವಶ್ಯಕತೆ ಇದೆ ಅಂಥವ್ರಿಗಾಗಿರ್ಬೋದು, ಅಥವಾ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಅಥವಾ ನಾಯಿಗಳಿಗೆ, ವಿಶೇಷವಾಗಿ ಬೀದಿ ನಾಯಿಗಳಿಗೆ ಆಗಿರ್ಬೋದು, ಅಥವಾ ಕಾಲಿಗೆ ಸಂಬಂಧಪಟ್ಟಂತೆ ತೊಂದರೆ ಒಳಗಾಗಿದೆ, ಅಂಗವಿಕಲರಿದ್ದಾರೆ ಅಂದರೆ ಇವರಿಗೆ ಬೇಕಿದ್ದರೆ ನೀವು ಸೇವೆಗಳನ್ನು ಮಾಡ್ಬೋದು. ಯಾರು ಅಂತಂದರೆ ನಿಮ್ಮ ಕೈ ಕೆಳಗೆ ಕೆಲಸದವರನ್ನು ಇಟ್ಕೊಂಡು ಕೆಲಸ ಮಾಡಿಸ್ತಿದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ಶನಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ದಾನ ಕೊಡೋ ಹಾಗೆ ಇಲ್ಲ. ಮನೆ ಕೆಲಸದವರನ್ನು ಇಟ್ಕೊಂಡು ಕೆಲಸ ಮಾಡಿಸ್ತಿದ್ದೀರಾ ಅಂದರೂ ಕೂಡ ನೀವು ಸೂರ್ಯನ ತತ್ವ ಅಂದರೆ ಸೂರ್ಯ ಅಂದರೆ ರಾಜ, ಅವರ ಕೆಳಗೆ ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಿದ್ದೀರಾ ಅಂದರೆ ನೀವು ರಾಜನ ತತ್ವ, ಸೂರ್ಯನ ತತ್ವ ಬರುತ್ತೆ. ಹಾಗಾಗಿ ನೀವು ಆ ಕೆಲಸಗಳನ್ನು ಅಂದರೆ ಶನಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ದಾನ ಕೊಡೋ ಹಾಗೆ ಇಲ್ಲ. ಇನ್ನು ಕೂಲಿ ಕೆಲಸ ಅಂದರೆ ದಿನನಿತ್ಯ ಚಟುವಟಿಕೆಗಳನ್ನು ಮಾಡಿ ದಿನನಿತ್ಯ ನಾವು ಹಣ ಸಂಪಾದನೆಯನ್ನು ಮಾಡ್ತಿದ್ದೀರಾ ಅಂತಂದರೆ ನೀವು ಕೂಡ ಅಷ್ಟೇ ಪ್ರತಿದಿನಕ್ಕೆ ಕೆಲಸಕ್ಕೆ ಕಾರಕ ಗ್ರಹ ಅಂದರೆ ಅದು ಕೂಡ ಶನಿದೇವರೇ ಬರ್ತಾರೆ. ಹಾಗಾಗಿ ಶನಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ನೀವು ಕೂಡ ಅಷ್ಟೇ ದಾನವಾಗಿ ಕೊಡೋ ಹಾಗೆ ಇಲ್ಲ. ಬದಲಾಗಿ ನಾನು ಏನು ಹೇಳಿದೆ, ಚಿಕ್ಕ ಪುಟ್ಟ ಪರಿಹಾರಗಳು ಅಂತಂದರೆ ಶಿವನ ಪೂಜೆಯನ್ನು ಮಾಡಿ, ಅಥವಾ ನಿಮ್ಮ ಕೈಲಿ, ಯಾಕಂದರೆ ನೀವು ಕೂಡ ದಿನಗೂಲಿಯನ್ನು ಮಾಡುವಂಥವ್ರು ಇರ್ತೀರ, ಒಂದು ನಾಯಿಗಳಿಗೆ ಆಹಾರವನ್ನು ಹಾಕಿ ಅಥವಾ ಇರುವೆಗಳಿಗೆ ಆಹಾರವನ್ನು ಹಾಕುವಂಥದ್ದು, ಸಕ್ಕರೆಯನ್ನು ಹಾಕುವಂಥದ್ದು, ಇದು ಶುಕ್ರನಿಗೆ ಅಂದರೆ ಹಣಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ನಿಮಗೆ ಹೆಚ್ಚಾಗಿ ಕೆಲಸಗಳು ಸಿಗ್ತಾ ಹೋಗುತ್ತೆ. ದಿನಗೂಲಿ ಮಾಡುವಂಥವ್ರಿಗೆ ಪ್ರತಿದಿನ ಕೆಲಸಗಳು ಕೂಡ ಸಿಗುವಂಥದ್ದಕ್ಕೆ ಶನಿದೇವರೇ ಕಾರಕ ಆಗ್ತಾರೆ. ಹಾಗಾಗಿ ಕೆಲಸಕ್ಕೆ ಇಟ್ಟುಕೊಂಡಂಥವರು ಹಾಗೆ ದಿನನಿತ್ಯ ಕೂಲಿ ಮಾಡುವಂಥವರು ಶನಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ದಾನವನ್ನು ಮಾಡಬೇಡಿ. ಬದಲಾಗಿ ದೇವತೆಗೆ ಅಂದರೆ ದೀಪವನ್ನು ಬೆಳಗಿಸುವಂಥದ್ದನ್ನು ಮಾಡಿ. ವಿಶೇಷವಾಗಿ ಪಶ್ಚಿಮ ದಿಕ್ಕಿನಲ್ಲಿ ದೀಪವನ್ನು ಬೆಳಗಿಸುವಂಥದ್ದು. ಯಾವುದೇ ಒಂದು ಶನಿಗೆ ಸಂಬಂಧಪಟ್ಟಿರೋ ಹಾಗೆ ಸಾಡೆ ಸಾತಿ ಇರಲಿ, ದಶ ಇರಲಿ, ಭುಕ್ತಿ ಇರಲಿ, ಏನೇ ಇದ್ರೂ ಕೂಡ ಪಶ್ಚಿಮ ದಿಕ್ಕಿನಲ್ಲಿ ಒಂದು ದೀಪವನ್ನು ಅಥವಾ 2 ದೀಪಗಳನ್ನಾಗಲಿ ನೀವು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ. ಯಾಕಂದರೆ ಪಶ್ಚಿಮ ದಿಕ್ಕು ಬಂದು ಶನಿದೇವರಿಗೆ ಸಂಬಂಧಪಟ್ಟಿರುವಂತಹ ದಿಕ್ಕು. ಇಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ನೀವು ದೀಪವನ್ನು ಬೆಳಗಿಸ್ಬೋದು.
ಇದು ನಿಮ್ಮ ಮನೆಯಲ್ಲಿ ಅದರಲ್ಲೂ ಪ್ರತಿದಿನ ಸಂಜೆ ಹೊತ್ತು, ಯಾಕಂದರೆ ಶನಿ ದೇವತೆಗೆ ಸಂಬಂಧಪಟ್ಟಿರೋ ಹಾಗೆ ಯಾವುದೇ ಪರಿಹಾರವನ್ನು ಮಾಡಿದ್ರೂ ಕೂಡ ನೀವು ಸಂಜೆ ಹೊತ್ತೇ ಮಾಡಬೇಕು. ಇದು ನಿಮಗೆ ಒಳ್ಳೆ ಫಲವನ್ನು ತೆಗೆದುಕೊಡುತ್ತೆ. ಅಥವಾ ಶನಿ ಹೋರ ಅಥವಾ ಶನಿಗೆ ಸಂಬಂಧಪಟ್ಟಿರೋ ಹಾಗೆ ಹೋರಗಳು ಕೂಡ ಬರುತ್ತೆ, ನೀವು ಅದನ್ನು ಕೂಡ ನೋಡಿ ಮಾಡಬಹುದು. ವಿಶೇಷವಾಗಿ ಒಳ್ಳೆ ಫಲವನ್ನು ಕೊಡುವಂಥದ್ದು ಸಂಜೆ ಹೊತ್ತಿನಲ್ಲಿ. ಹಾಗಾಗಿ ಸಂಜೆ ಹೊತ್ತಿನಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ವಿಶೇಷವಾಗಿ ಶನಿವಾರಗಳಲ್ಲಿ ದೀಪವನ್ನು ಬೆಳಗಿಸೋದು, ಅಥವಾ ನಾಳೆ ದಿನ ಯಾರು ಶನಿ ಅಮಾವಾಸ್ಯೆ ಅಥವಾ ಶನಿ ಜಯಂತಿ ಆಚರಣೆಯನ್ನು ಮಾಡ್ತಿದ್ದೀರಾ ಅಥವಾ ಶನಿದೇವರಿಗೆ ಸಂಬಂಧಪಟ್ಟಿರೋ ಹಾಗೆ ಪೂಜೆಯನ್ನು ಮಾಡಬೇಕು ಅಂತ ಆಸೆ ಇರೋರು ನಾಳೆ ದಿನ ಪಶ್ಚಿಮ ದಿಕ್ಕಿಗೆ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸಿ ಶನಿದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಾಳೆ ದಿನ ಒಂದು ಅಮಾವಾಸ್ಯೆ ದಿನ ನಿಮ್ಮ ಒಂದು ಶನಿ ಜಯಂತಿ ಇದೆ. ಹಾಗಾಗಿ ನಮ್ಮ ಯಥಾಶಕ್ತಿ ಅನುಸಾರ ಒಳ್ಳೆಯ ಕರ್ಮಗಳನ್ನು ಮಾಡುವಂಥ ಒಂದು ಬುದ್ಧಿಯನ್ನು ನಮಗೆ ಕೊಡಿ. ಹಾಗೆ ಒಳ್ಳೆ ಧರ್ಮ ಮಾರ್ಗದಲ್ಲಿ ನಡೆಯೋ ಹಾಗೆ ನಮಗೆ ಆಶೀರ್ವಾದ ಮಾಡಿ ಅಂತೇಳಿ ಶನಿದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಖಂಡಿತವಾಗ್ಲೂ ಅವರು ನಿಮಗೆ ಅನುಕೂಲವನ್ನು ಮಾಡ್ತಾರೆ. ಇನ್ನು ನಾನೀಗಾಗಲೇ ಹೇಳಿರೋ ರೀತಿಯಲ್ಲಿ ಯಾರು ದಾನವನ್ನು ಕೊಡಬೇಕು, ಯಾರು ಕೊಡಬಾರ್ದು, ಅದರ ಬದಲಾಗಿ ಏನು ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ದಾನವನ್ನು ಕೊಡುವಂಥ ವಿಚಾರಕ್ಕೆ ಬಂದರೆ ಯಾರು ಕೊಡಲೇಬೇಕು ಅಂತ ಹೇಳಿದ್ರೆ ಸಿಂಹ ಲಗ್ನ ಆಗಿರಲಿ ಅಥವಾ ಕುಜನಿಗೆ ಸಂಬಂಧಪಟ್ಟಿರುವಂಥ ಲಗ್ನಗಳು, ಅಂದರೆ ಮೇಷ ಲಗ್ನ ಆಗಿರಲಿ, ಯಾಕಂದರೆ ಮೇಷ ಲಗ್ನದಲ್ಲಿ ಶನಿ ನೀಚನಾಗ್ತಾರೆ. ಹಾಗೆ ಸಿಂಹ ಲಗ್ನ ಸ್ವಾಭಾವಿಕವಾಗಿ ಶತ್ರುಗ್ರಹ ಅಂದರೆ ಸೂರ್ಯನಿಗೆ ಸಂಬಂಧಪಟ್ಟಿರುವಂಥದ್ದು ಲಗ್ನ ಆಗುತ್ತೆ. ಹಾಗಾಗಿ ಈ ಎರಡು ಲಗ್ನದವರು ಇವರಿಗೇನಾದರೂ ಶನಿ ಮಹಾದಶೆ ನಡೀತಿದ್ದು ಅಥವಾ ಶನಿಗೆ ಸಂಬಂಧಪಟ್ಟಿರೋ ಹಾಗೆ ಏನಾದರೂ ದಶ ಅಥವಾ ಭುಕ್ತಿಗಳು ನಡೀತಿದ್ದು, ವಿಶೇಷವಾಗಿ ನಿಮ್ಮ ಒಂದು ನಕ್ಷತ್ರಗಳಲ್ಲಿ ಶನಿದೇವರೀಗ ರೇವತಿ ನಕ್ಷತ್ರದಲ್ಲಿ ಗೋಚಾರ ಮಾಡ್ತಿದ್ದಾರೆ. ನಿಮಗೇನಾದರೂ ಈ ನಕ್ಷತ್ರ ಕೆಟ್ಟದಾಗಿದ್ದರೆ ಅಥವಾ ಅಶುಭ ಫಲವನ್ನು ನೀಡ್ತಿದೆ ಅಂದರೆ ನೀವು ದಾನವನ್ನು ಕೊಡಬೇಕು. ಅಥವಾ ನಾನೀಗಾಗಲೇ ಹೇಳಿರೋ ರೀತಿಯಲ್ಲಿ ನೀವೇನಾದರೂ ಒಬ್ಬರನ್ನು ಕೆಲಸಕ್ಕೆ ಇಟ್ಕೊಂಡು ಕೆಲಸವನ್ನು ಮಾಡಿಸ್ತಿದ್ದೀರಾ ಅಂದರೆ ನೀವು ದಾನವನ್ನು ಕೊಡಬೇಡಿ, ಬದಲಾಗಿ ಅವರಿಗೆ ಸಹಾಯವನ್ನು ಮಾಡಿ. ಅಥವಾ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಹಾರವನ್ನು ನೀಡಿ ಸಾಧ್ಯವಾದಷ್ಟು ಒಂದು ಯಾರಿಗೆ ಅಗತ್ಯವಿದೆ ಅಂಥವರಿಗೆ ದಿನಸಿಯನ್ನು ಕೊಡುವಂಥದ್ದು, ಹಾಗೆ ಅವರಿಗೆ ಸಹಾಯವನ್ನು ಮಾಡುವಂಥದ್ದು, ಅಂಗವಿಕಲರಿಗೆ ಸಹಾಯವನ್ನು ಮಾಡುವಂಥದ್ದು, ಈ ಕೆಲಸಗಳನ್ನು ಮಾಡ್ತಾ ಹೋಗಿ. ಖಂಡಿತವಾಗ್ಲೂ ಶನಿದೇವರು ಒಳ್ಳೆಯ ಫಲವನ್ನೇ ಕೊಡ್ತಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಯಾರದ್ದೇ ಜಾತಕದಲ್ಲಿ ಶನಿದೇವರು ಹೇಗೇ ಇರಲಿ, ನಿಮಗೆ ಅವರು ಒಳ್ಳೆಯ ಫಲವನ್ನು ಕೊಡಬೇಕು ಅಂತ ಇದ್ದರೆ ಸಾಧ್ಯವಾದಷ್ಟು ನ್ಯಾಯ, ಧರ್ಮ, ಹಾಗೆ ನಿಮ್ಮ ಕೆಲಸ ಅಥವಾ ನಿಮ್ಮ ದಿನಚರ್ಯ ಅಥವಾ ನಿಮ್ಮ ವೃತ್ತಿ, ನಿಮ್ಮ ಹವ್ಯಾಸಗಳು, ಇದೆಲ್ಲವನ್ನು ಕೂಡ ಅತಿ ಸೂಕ್ಷ್ಮವಾಗಿ ಈ ಸಾಡೆ ಸಾತಿ ಅಥವಾ ದಶ ಭುಕ್ತಿಗಳಲ್ಲಿ ನೀವು ನೋಡ್ಕೊಳ್ಬೇಕಾಗತ್ತೆ. ಇನ್ನು ಆರೋಗ್ಯದ ವಿಚಾರವಾಗಿ ಆಲಸ್ಯತನವನ್ನು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಇದೇ ನಮಗೆ ಮುಖ್ಯವಾಗಿ ಅನಾರೋಗ್ಯವನ್ನು ತಂದುಕೊಡುವಂಥದ್ದು. ಹಾಗಾಗಿ ಶನಿ ಸಾಡೆ ಸಾತಿ ಅಥವಾ ಶನಿ ಭುಕ್ತಿಗಳಲ್ಲಿ ಹೆಚ್ಚಾಗಿ ಪ್ರತಿದಿನ, ಅದರಲ್ಲೂ ಶನಿವಾರಗಳಲ್ಲಿ ನೀವು ನಿಮ್ಮ ಕಾಲನ್ನು, ನಿಮ್ಮ ಪಾದವನ್ನು ಎಷ್ಟು ಶುಭ್ರತೆಯಿಂದ ಇಟ್ಕೊಳ್ತೀರಾ ಅಷ್ಟು ಶುಭ ಫಲವನ್ನು ಕೊಡ್ತಾರೆ. ಇನ್ನು ಎಳ್ಳೆಣ್ಣೆಯನ್ನು ಕಾಲಿಗೆ ಹಚ್ಚಿ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಉಪ್ಪು ನೀರಲ್ಲಿ ನೆನೆಸಿ ತೊಳೆದುಕೊಂಡು ನೀವು ಮಲಗೋದ್ರಿಂದ ಕೂಡ ಶನಿಗೆ ಸಂಬಂಧಪಟ್ಟಿರೋ ಹಾಗೆ ದೋಷಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಈ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಬೋದು. ಇನ್ನು ವಿಶೇಷವಾಗಿ ಶನಿ ಸಂಬಂಧಪಟ್ಟಿರೋ ಹಾಗೆ ನಿಮಗೇನಾದರೂ ಭಯ ಇದ್ದರೆ ಅಥವಾ ಅಶುಭ ಫಲವನ್ನು ಕೊಡುವಂಥ ಭಯ ಇತ್ತು ಅಂದರೆ ಪ್ರತಿದಿನ ಗಜೇಂದ್ರ ಮೋಕ್ಷವನ್ನು ಕೇಳಿ, ಹಾಗೆ ಸುಂದರಕಾಂಡವನ್ನು ಕೇಳಿ. ಇದು ಬಹಳನೇ ಒಳ್ಳೆಯ ಒಂದು ಫಲವನ್ನು ಕೊಡುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇದು ಎಲ್ಲನೂ ಕೂಡ ಸ್ವತಃ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ, ಯಾಕಂದರೆ ನಮ್ಮದು ಕೂಡ ಮೀನರಾಶಿ. ಹಾಗಾಗಿ ಸಾಡೆ ಸಾತಿ ಹಂತಗಳಲ್ಲಿ ನಾವು ಇದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಆದರೂ ಹೆಚ್ಚಾಗಿ ಸ್ವಲ್ಪ ಅನುಭವವನ್ನು ಪಡ್ಕೊಂಡಿರೋದ್ರಿಂದ ನಿಮಗೆ ತಿಳಿಸ್ಕೊಡ್ತಾ ಇರೋವಂಥದ್ದು. ಸೊ ಗಜೇಂದ್ರ ಮೋಕ್ಷ ಮತ್ತು ಸುಂದರಕಾಂಡವನ್ನು ಕೇಳಿ. ಇನ್ನು ನಿಮಗೆ ಓದೋಕ್ಕೆ ಬರುತ್ತೆ ಅಂತ ಹೇಳೋದಾದರೆ ಆ ಗಜೇಂದ್ರ ಮೋಕ್ಷವನ್ನು ಕೂಡ ನೀವು ಕೇಳಬಹುದು. ಇದು ಬಹಳನೇ ಸರಳವಾಗಿ ಮಾಡಿಕೊಳ್ಳುವಂಥ ಪರಿಹಾರಗಳಾಗಿದೆ. ಇನ್ನು ಉದ್ದಿಗೆ ಸಂಬಂಧಪಟ್ಟಿರೋ ಹಾಗೆ ಅಥವಾ ಎಣ್ಣೆಯಲ್ಲಿ ಕರಿದಂಥ ವಸ್ತುಗಳನ್ನು ಹೆಚ್ಚಾಗಿ ಶನಿವಾರಗಳಲ್ಲಿ ಕಾಗೆಗಳಿಗೆ ಹಾಕುವಂಥದ್ದು, ಅಂದರೆ ಕಾಗೆಗಳಿಗೆ ತಿನ್ನಿಸುವಂಥದ್ದಾಗಿರ್ಬೋದು, ಈ ರೀತಿ ಕೂಡ ನೀವು ಮಾಡಬಹುದು. ಇನ್ನು ಅಮಾವಾಸ್ಯೆಯಲ್ಲೂ ಕೂಡ ಅಷ್ಟೇ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬೋದು. ಇನ್ನು ವಿಶೇಷವಾಗಿ ನಾಳೆ ದಿನ ಅಮಾವಾಸ್ಯೆಯಲ್ಲಿ, ಅಥವಾ ಇದನ್ನು ನೀವು ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ನೀವು ಆಚರಣೆಯನ್ನು ಮಾಡ್ಕೊಳ್ತಾ ಬರ್ಬೋದು. ನಾಳೆ ದಿನ ತಪ್ಪದೆ ಮಾಡಿ. ವಿಶೇಷವಾಗಿ ನಾಳೆ ಬೆಳಗ್ಗೆ 6:30 7:30 ಒಳಗಾಗಿ ಸಾಧ್ಯವಾದಷ್ಟು ಈ ಒಂದು ಸಮಯದಲ್ಲಿ ಆಲದ ಮರದ ವೃಕ್ಷದ ಬಳಿ ಹೋಗಿ ಅಲ್ಲಿ ನೀರನ್ನು ಎರೆದು ಬರಬೇಕು. ಅಂದರೆ ನೀರನ್ನು ಒಂದು ಪಾತ್ರೆಯಲ್ಲಿ ಶುಭ್ರವಾಗಿ ನೀರನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಪಿತೃಗಳನ್ನು ನೆನೆದು ಆ ಒಂದು ನೀರಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕ್ಕೊಳ್ಳಿ.
ನಿಮ್ಮ ಪಿತೃಗಳನ್ನು ನೆನೆದು ಅವರಿಗೆ ಸದ್ಗತಿ ದೊರಕಲಿ, ಅವರ ಒಂದು ಆಶೀರ್ವಾದ ಸಿಗಲಿ, ಹಾಗೆ ಶನಿದೇವರ ಕೃಪೆಯೂ ಕೂಡ ನಮಗೆ ಆಗಲಿ ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮ ಬಲಗೈಯಿಂದ ಆ ನೀರು ಆಲದ ಮರದ ಬುಡಕ್ಕೆ ಹೋಗಬೇಕು. ಈ ರೀತಿಯಲ್ಲಿ ನೀವು ನೀರನ್ನು ಹಾಕಿ ಮನೆಗೆ ಬರಬೇಕಾಗತ್ತೆ. ಮತ್ತು ಸಂಜೆ 6:30ಯಿಂದ 7:30 ಒಳಗಾಗಿ ಪುನಃ ನೀವು ಒಂದು ಸಾಸಿವೆ ಎಣ್ಣೆಯ ದೀಪವನ್ನು ಸಿದ್ಧತೆಯನ್ನು ಮಾಡಿಕೊಂಡು ಎಲ್ಲಿ ನೀವು ಆಲದ ಮರದ ಬುಡಕ್ಕೆ ನೀರನ್ನು ಹಾಕಿದ್ರಿ ಅದೇ ಆಲದ ಮರದ ಕೆಳಗಡೆ ಹೋಗಿ ಈ ದೀಪವನ್ನು ಹಚ್ಚಿ ನಿಮ್ಮ ಪಿತೃಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಶನಿದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದು ನೋಡಿ, ನಿಮಗೆ ಯಾವ ರೀತಿ ಅಭಿವೃದ್ಧಿಯನ್ನು ಕೊಡ್ತಾರೆ. ಯಾಕಂದರೆ ಶನಿದೇವರು ಏನೇ ಕೊಟ್ಟರೂ ಕೂಡ ಅದನ್ನು ಮತ್ತೆ ಕಿತ್ಕೊಳ್ಳೋವಂಥದ್ದಲ್ಲ, ತುಂಬ ದೊಡ್ಡದಾಗಿ ಕೊಡುವಂಥದ್ದಾಗುತ್ತೆ. ಹಾಗಾಗಿ ಶನಿದೇವರಲ್ಲಿ ಭಯ ಬೇಡ, ಬದಲಾಗಿ ಭಕ್ತಿಯನ್ನು ಇಟ್ಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾರೆಲ್ಲ ಅವಶ್ಯಕತೆ ಅವರಿಂದ ನಿಮಗೆ ಒಳ್ಳೆಯ ಅನುಕೂಲ ಆಗುತ್ತೆ ಅನ್ನೋ ರೀತಿ ಇದ್ದರೆ ಅವರು ಈಗಾಗಲೇ ಅವರ ಕೆಲಸಗಳನ್ನು ಮಾಡ್ತಿದ್ದಾರೆ, ಆಗಲೇ ಪ್ರಾರಂಭವನ್ನು ಕೂಡ ಮಾಡಿದ್ದಾರೆ. ನಿಮಗೆ ಯಾರು ಅಗತ್ಯವಿದ್ದಾರೆ, ನಿಮ್ಮ ಜೀವನದಲ್ಲಿ ಅವರಿದ್ದರೆ ನಿಮಗೆ ಒಳ್ಳೆಯದಾಗತ್ತೆ ಅನ್ನೋದಿದ್ದರೆ, ಅಥವಾ ನಿಮ್ಮ ಜೀವನದಲ್ಲಿ ಇಂಥವರ ಒಂದು ಪ್ರಾಮುಖ್ಯತೆ ಬೇಕು ಅನ್ನೋದಿದ್ದರೆ ಮಾತ್ರ ಅವರು ನಿಮ್ಮ ಜೀವನದಲ್ಲಿ ಅಂಥವ್ರನ್ನ ಉಳಿಸ್ತಾರೆ. ಯಾಕಂದರೆ ಕಡೆಯ ರಾಶಿ ಹಾಗೆ ಕಡೆಯ ನಕ್ಷತ್ರ ರೇವತಿ ನಕ್ಷತ್ರದಲ್ಲಿ ಅವರು ಗೋಚಾರವನ್ನು ಮಾಡ್ತಿರೋದ್ರಿಂದ ಯಾವುದೇ ಸಂಬಂಧಗಳು ನಿಮಗೆ ಬೇಡ ಅಂತಂದ ಪಕ್ಷದಲ್ಲಿ ಅದನ್ನು ಒಂದು ಕಟ್ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಅಂತ ತಿಳ್ಕೊಂಡು ಮುಂದಿನ ಒಂದು ಜೀವನಕ್ಕೆ ನಿಮಗೆ ಅಗತ್ಯವಿರುವಂಥವ್ರನ್ನ ಅವರು ಕೊಡ್ತಾರೆ ಅಂತ ತಿಳ್ಕೊಂಡು ಅವರನ್ನು ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಶನಿ ಜಯಂತಿ ಹಾಗೆ ಶನಿ ಅಮಾವಾಸ್ಯೆಯ ಆಚರಣೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಿ. ಎಲ್ರಿಗೂ ಕೂಡ ಶನಿದೇವರ ಅನುಗ್ರಹ ಆಗಲಿ. ಇನ್ನು ಶನಿದೇವರ ಬಗ್ಗೆ ಭಯ ಬೇಡ, ಬದಲಾಗಿ ನಮ್ಮ ಜೀವನದಲ್ಲಿ ಅವರು ಒಂದು ಪಾಠವನ್ನು ಕಲಿಸೋದಕ್ಕೋಸ್ಕರನೇ ಅವರು ಬಂದಿದ್ದಾರೆ ಅಂತ ತಿಳ್ಕೊಂಡು ಗುರುವಿನ ರೀತಿಯಲ್ಲಿ ಅವರನ್ನು ತಿಳ್ಕೊಂಡು ನೀವು ನಿಮ್ಮ ಜೀವನಕ್ಕೆ ಯಾರು ಬೇಕು ಯಾರು ಬೇಡ, ನಿನಗೇನು ಅವಶ್ಯಕತೆ ಅದೆಲ್ಲವನ್ನು ಕೂಡ ನೋಡೇ ಅವರು ಕೊಡುವಂಥದ್ದು ಇರುತ್ತೆ ಫಲವನ್ನು. ಹಾಗಾಗಿ ನಿಮ್ಮ ಜೀವನದಲ್ಲಿ ಕಳೆಗಳನ್ನು ಕೀಳೋಕ್ಕೆ ಅವರು ಬರ್ತಿದ್ದಾರೆ ಅಂತ ತಿಳ್ಕೊಂಡು ಅವರನ್ನು ಸ್ವಾಗತವನ್ನು ಮಾಡಿ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಹಾಗೆ ಶನಿದೇವರ ಅನುಗ್ರಹ ಎಲ್ರಿಗೂ ಕೂಡ ಸಿಗಲಿ. ಇನ್ನು ಶನಿಗೆ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಪರಿಹಾರಗಳನ್ನು ಅಥವಾ ದೇವಸ್ಥಾನಗಳಿಗೆ ಅತಿ ಹೆಚ್ಚು ಹೋಗಬೇಡಿ. ಬದಲಾಗಿ ನಾನು ಏನು ಪರಿಹಾರಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ಶಿವನ ಪೂಜೆಯನ್ನು ಮಾಡೋದಾಗಲಿ, ಶಿವನಿಗೆ ಒಂದು ಅಭಿಷೇಕಗಳನ್ನು ಮಾಡೋದಾಗಿರಲಿ, ಅಥವಾ ಜಪಗಳನ್ನು ಮಾಡೋದಾಗಿರಲಿ, ಅಥವಾ ಸುಂದರಕಾಂಡ ಗಜೇಂದ್ರ ಮೋಕ್ಷವನ್ನು ಹೇಳೋದಾಗಿರಲಿ, ಅವಶ್ಯಕತೆ ಇದ್ದಂಥವರಿಗೆ ಸಹಾಯವನ್ನು ಮಾಡೋದಾಗಿರಲಿ, ಈ ಕೆಲಸಗಳನ್ನು ಮಾಡಿ ಖಂಡಿತವಾಗ್ಲೂ ಶನಿದೇವರು ಯಾವುದೇ ರೀತಿಯಲ್ಲೂ ಕೂಡ ನಿಮ್ಮಲ್ಲಿ ದೊಡ್ಡ ಹೋಮ, ದೊಡ್ಡ ಹವನ, ದೊಡ್ಡ ಪೂಜೆಗಳನ್ನು ಅವರು ಕೇಳಲ್ಲ. ಅವರಿಗೆ ಅದರ ಅವಶ್ಯಕತೆಯೂ ಕೂಡ ಇಲ್ಲ. ಈ ರೀತಿಯಲ್ಲಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಹಾಗಿದ್ರೆ ಶನಿದೇವರ ಗೋಚಾರ ಆಗಿರಲಿ, ಶನಿ ಅಮಾವಾಸ್ಯೆ ಆಗಿರಲಿ, ಅಥವಾ ಶನಿಗೆ ಸಂಬಂಧಪಟ್ಟಿರೋ ಹಾಗೆ ಕೆಲವು ವಿಚಾರಗಳಾಗಿರಲಿ, ಇನ್ನು ಸರಳ ಪರಿಹಾರಗಳಾಗಿರಲಿ, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮಾಹಿತಿ ಅನುಕೂಲ ಆಗಿದ್ದರೆ ಇನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.